ಬಡಿಸೋ ಊಟ ತಿನ್ನೋದಕ್ಕಿಂತ ವಿಷ ಕುಡಿದು ಸಾಯೋದೇ ಮೇಲು. ಏಯ್ ಏನ ಕಣ್ಣಲ್ಲಿ ಹಂಗೆ ದೊಡ್ಡದು ಮಾಡಿ ನನ್ನ ಗುರಾಯಿಸಿದ ತಕ್ಷಣ ಅದು ಹೆದರ್ಕೊಂಡ್ಬಿಡ್ತಾನ. ಒಂದು ತಿಳ್ಕೊ, ಏನು ಕಣ್ಗುಡ್ಡೆ ಆಸೆ ತೆಗೆದಿಟ್ಟು ನೋಡಿದ್ರು ನಾನು ಹೆದರ್ಕೊಳಲ್ಲ. ಆದಿ, ಸುಮ್ಮನೆ ಮಾತಿಗೆ ಮಾತು ಬೆಳೆಸೋದು ಬೇಡ. ದಯವಿಟ್ಟು ಹೋಗಿ ಮಲ್ಕೊಳಪ್ಪ. ಏನೇ ಇದ್ರು ಬೆಳಗ್ಗೆ ಮಾತಾಡೋಣ. ಆತ ಇದ್ರ ಮೇಲೆ ಮಾತಾಡೋಕೆ ಇನ್ನೇನಿದೆ? ನನ್ನ ಜೀವನನೇ ಮುಗಿಸ್ಬಿಟ್ರಲ್ಲ. ನನ್ನ ಜೀವನದಲ್ಲಿ ತಂಪಾದ ಹೃದಯದ ಗಾಳಿ ಒಂದನ್ನು, ಪ್ರೀತಿಯಾಗಿ ನನ್ನ ಎದೆ ತಣಿಸಿದ ಮಳೆ ಒಂದನ್ನು ದಿಕ್ಕು ಬದಲಾಯಿಸಿ ದೂರ ಮಾಡಿದ ನೀವೇ ತಾನೆ. ನಿಮ್ಮನ್ನ ಸುಮ್ಮನೆ ಬಿಡೋ ಮಾತೇ ಇಲ್ಲ. ಅತ್ತ ಇವಾಗ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮೋನಿಕಾ ಎಲ್ಲೇ ಇದ್ರು ಹುಡುಕಿ ಇವಳನ್ನ ಬಿಟ್ಟು ಅವಳನ್ನ ಮದುವೆ ಹಾಗೆ ಆಗ್ತೀನಿ. ಯಾರೇ ಬಂದ್ರು ಏನು ಮಾಡೋಕ್ಕಾಗೋದಿಲ್ಲ. ಪೂರ್ಣಿ, ಏನ್ ಮಾಡ್ತಿದ್ಯಾ ನೀನು? ಜಾಣನ್ಗೆ ಮಾತಿನ ಪೆಟ್ಟು, ಕೋಣನ್ಗೆ ಬೆತ್ತದ ಪೆಟ್ಟು ಅಂತ ಕೇಳಿಲ್ವಮ್ಮ? ಹಾಗೆ ಇಂಥವ್ರಿಗೆ ಪ್ರೀತಿಯಿಂದ ಹೇಳಿದ್ರೆ ಅರ್ಥ ಆಗಲ್ಲ, 2 ಕೊಟ್ಟೆ ಹೇಳಿದ್ರೇನೆ ಅರ್ಥ ಆಗೋದು. ಅದಕ್ಕೆ 2 ಕಪಾಳಕ್ಕೂ 2 ಕೊಟ್ಟೆ. ಅವನೇನೇ ಮಾಡಿದ್ರು ಅವ್ನು ನಿನಗೆ ತಾಳಿ ಕಟ್ಟಿರೋ ಗಂಡ ಕಣೆ. ಅವನ ಮೇಲೆ ಕೈ ಮಾಡಿದ್ರೆ ತಪ್ಪಾಗತ್ತೆ. ಅವ್ರು ಮಾಡಕ್ ಹೊರಟಿರೋ ತಪ್ಪಿನ ಮುಂದೆ ನಾನ್ ಮಾಡಿದ ತಪ್ಪೇ ಅಲ್ಲಮ್ಮ. ಏನೇ ಮಾಡಿದ್ರು ನೀನ್ ಕೈ ಮಾಡಿದ್ದು ತಪ್ಪು. ಆದಿ ಹತ್ರ ಕ್ಷಮೆ ಕೇಳು. ನಾನ್ ಮಾಡಿದ ತಪ್ಪು ಅಂತ ನನ್ಗನ್ನಿಸ್ತಿಲ್ಲ, ನನ್ ಕ್ಷಮೆನೂ ಕೇಳಲ್ಲ. ಯಾಕೆ ಈ ರೀತಿ ಹಠ ಮಾಡ್ತಿದ್ಯಾ? ನಿನ್ ಜೀವನನ ನಿನ್ ಕೈಯಾರೆ ನೀನೇ ಹಾಳು ಮಾಡ್ಕೋತಿದ್ಯಾ. ನಾನ್ ಹಾಳು ಮಾಡ್ಕೋತಿಲ್ಲಮ್ಮ, ಹಾಳು ಮಾಡ್ತಿರೋದು ಇವ್ರು. ಹೋಗಿ ಹೋಗಿ ನಿನ್ ಹತ್ರ ಮಾತಾಡ್ತಿದ್ದೀನಲ್ಲ, ಬಾಯಿ ಮುಚ್ಕೊಂಡು ನಿಂತ್ಕೋ ಪೂರ್ಣಿ. ಆದಿ, ಇವಳು ಮಾಡಿದ ತಪ್ಪಿಗೆ ನಾನ್ ನಿನ್ ಹತ್ರ ಕ್ಷಮೆ ಕೇಳ್ತೀನಿ. ದಯವಿಟ್ಟು ಕ್ಷಮಿಸ್ಬಿಡಪ್ಪ. ವಾವ್, ಏನು ಆಕ್ಟಿಂಗ್ ಮಾಡ್ತೀರಾ ಅತ್ತೆ? ಅದೇ ನೀವು ಆಕ್ಟಿಂಗ್ ಮಾಡೋದಕ್ಕೆ ಆಸ್ಕರ್ ಅವಾರ್ಡೇ ಕೊಡಿಸ್ಬೇಕು. ನಿಮ್ಮ ಮಗಳು ನನ್ನ ಮೇಲೆ ಕೈ ಮಾಡಬೇಕಾದ್ರೆ ತೆಪ್ಪಗಿದ್ರಿ, ಇವಾಗ ಉದ್ದುದ್ದ ಡೈಲಾಗ್ ಹೊಡಿತೀರಾ. ಸೂಪರ್ ಆಕ್ಟಿಂಗ್, ಸೂಪರ್ ಆಕ್ಟಿಂಗ್. ಯಾರೇ ಆಕ್ಟಿಂಗ್ ಮಾಡ್ತಿರೋದು? ನನಗ್ ಮೋಸ ಮಾಡಿ ಮೋನಿಕನ್ ಹಿಂದೆ ಹೋಗೋದಿಕ್ಕೆ ಸುಳ್ಳು ಹೇಳಿ ಆಕ್ಟಿಂಗ್ ಮಾಡಿದ್ದು ನೀವು. ಕುಡಿಲಿ. ಆದಿ, ದಯವಿಟ್ಟು ನಿನ್ ರೂಮ್ಗೆ ಹೋಗಪ್ಪ. ಏನೇ ಇದ್ರು ಬೆಳಗ್ಗೆ ಮಾತಾಡ್ಕೊಳ್ಳೋಣ. ನಿನಗೆ ಹೇಳ್ತಾ ಇರೋದು ರೂಮ್ ಹೋಗು ಅಂದೆ. ಅಮ್ಮ ಹೇಳ್ತಿದಾರ ತಾನೆ, ಸುಮ್ಮನೆ ರೂಮ್ಗೆ ಹೋಗ್ಬಿಡಿ. ಇನ್ನೊಂದು ನಿಮಿಷ ನನ್ನ ಎದುರುಗಡೆ ನಿಂತಿದ್ರು ನಾನೇ ನಿಮ್ಮನ್ನ ಕೊಂದು ಹಾಕ್ಬಿಡ್ತೀನಿ. ಹೋಗಿ. ಲೇ ಪೂರ್ಣಿ, ಏನೇ ಮಾಡ್ತಿದ್ಯಾ ನೀನು? ಏನ್ ಮಾಡ್ಬೇಕೋ ಅದನ್ನೇ ಮಾಡ್ತಿದ್ದೀನಮ್ಮ. ಈ ರೀತಿ ನನ್ನ ಬದಲಾಯಿಸಿದೆ ಅವರು, ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ದಯವಿಟ್ಟು ನನ್ನ ಮೇಲೆ ಕೋಪ ಮಾಡ್ಕೋಬೇಡಮ್ಮ. ನನ್ನ ಪರಿಸ್ಥಿತಿನ ಅರ್ಥ ಮಾಡ್ಕೋ. ಒಂದ್ ಹೆಣ್ಣು ತನ್ನ ಜೀವ ಕುತ್ತು ಬಂದ್ರೆ ಜೀವನೇ ಬಿಡ್ತಾಳೆ, ಅದೇ ತನ್ನ ತಾಳಿ ಕುತ್ತು ಬಂದ್ರೆ ಜೀವನೇ ತೆಗಿತಾಳೆ ಅನ್ನೋದು ಅವ್ರಿಗೆ ಅರ್ಥ ಆಗ್ಬೇಕು. ಅಮ್ಮ ಹೇಳ್ದಾಗೆ ಅನುಮಾನ ದಾರಿ ಬೆನ್ನಹತ್ತಿ ಹೋದ್ರೆ
ಪ್ರಬಲ ರಾಮ್ ಸರಿಂದ ಹಿಡಿದು ಇಡೀ ಮನೆಯವ್ರ ಮೇಲೆ ಅನುಮಾನ ಬರ್ತಿದೆ. ಆದ್ರೆ 5 ವರ್ಷದ ಹಿಂದೆ ಮುಚ್ಚಾಕಿದ ವಿಷಯನ ಈಗ ಹೇಗ್ ತೆಗೆಯೋದು? ನಮ್ಗೆ ತೊಂದರೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅಮ್ಮ ಇಷ್ಟು ವರ್ಷ ಸುಮ್ಮನೆ ಇದ್ರು. ಈಗ ನನ್ನ ಪ್ರಾಣಕ್ಕೆ ಅಪಾಯ ಬರ್ಬೋದು ಅನ್ನೋ ಕಾರಣಕ್ಕೆ ತನ್ನ ಅನುಮಾನ ಹೇಳ್ಕೊಂಡಿದ್ದಾಳೆ. ಆದ್ರೆ ಅಪ್ಪನ ಸಾವಿಗೆ ಯಾರ ಕಾರಣ ಅನ್ನೋ ನಿಜವಾದ ಸತ್ಯನ ಹೇಗ್ ಕಂಡಿಡಿಯೋದು? ಆಂಟಿ ಆಂಟಿ ಬನ್ನಿ ಆಟ ಆಡೋಣ. ಪ್ರೀತು ಮಾಮ ಇದ್ದಿದ್ರೆ ನನ್ನ ಜೊತೆ ಆಟ ಆಡಕ್ ಬರ್ತಿದ್ರು, ಅವರು ಹೋದ್ರು. ನಾನು ಒಬ್ಳೇ ಇದ್ದೀನಿ, ನನ್ನ ಜೊತೆ ಆಟ ಆಡಕ್ ಪ್ಲೀಸ್ ಬನ್ನಿ ಆಂಟಿ. ಬೇಜಾರಾಗ್ತಿದೆ ಆಂಟಿ. ಹೌದಾ, ಏನ್ ಆಟಾಡೋಣ? ಕುಂಟೆ ಬಿಲ್ಲೆ ಆಡೋಣ. ಈ ಕತ್ಲಲ್ಲಿ ಯಾರು ಪುಟ್ಟ ಕುಂಟೆ ಬಿಲ್ಲೆ ಆಡ್ತಾರೆ? ಕಣ್ಣ ಮುಚ್ಚಿ ಆಟಾಡೋಣ? ಅಯ್ಯೋ, ಕಣ್ಣ ಮುಚ್ಚೆ ಬೇಡಪ್ಪ. ಯಾಕೆ? ಕಣ್ಣ ಮುಚ್ಚೆ ಆಟ ಆಡಿದ್ರೆ ಅಮ್ಮ ಬೈತಾರೆ. ಅವತ್ತು ನಿಮ್ಮ ಮೇಲ್ ಪಾಟ್ ಬಿತ್ತಲ್ವಾ, ಅದಕ್ಕೆ ಬೈದ್ಬಿಟ್ರು. ಇನ್ನೊಂದ್ಸತಿ ಕಣ್ಣ ಮುಚ್ಚೆ ಆಡ್ಬೇಡ ಅಂತ. ಮತ್ತೆ ನೀನ್ ಟೆರೆಸ್ ಮೇಲೆ ಹೋಗಿ ಕಣ್ಣ ಮುಚ್ಚಲೆ ಆಟ ಆಡಿದ್ರೆ ಯಾರ್ ತಾನೇ ಬೈಯಲ್ಲ? ಅಕಸ್ಮಾತ್ ನೀನೇನಾದ್ರೂ ಮೇಲಿಂದ ಕೆಳಗಡೆ ಬಿದ್ಬಿಟ್ಟಿದ್ರೆ? ಅಯ್ಯೋ ಆಂಟಿ, ಅಪ್ಪನೇ ಮೇಲಕ್ಕೆ ಕರ್ಕೊಂಡೋಗಿದ್ದು. ನಿಧಿ, ಸುಳ್ಳು ಹೇಳ್ಬಾರ್ದು. ಅಪ್ಪ ಯಾಕೆ ನಿನ್ನ ಟೆರೆಸ್ ಮೇಲೆ ಕರ್ಕೊಂಡು ಹೋಗ್ತಾರೆ? ನಾನ್ ನಿಜ ಹೇಳ್ತಾ ಇದ್ದೀನಿ, ಅಪ್ಪನೇ ಕರ್ಕೊಂಡೋಗಿದ್ದು. ಅವತ್ತು ಮೇಲಿಂದ ಪಾಟ್ನ ಕೆಳಗಡೆ ಬೀಳ್ಸಿದ್ ಯಾರು ಮತ್ತೆ? ಅದು ಹಾ, ಅದು ಹೇಳೋ. ಅದು ನಿಧಿ, ನಿಧಿ, ಇವ್ರ ಜೊತೆ ಸೇರ್ಬಾರ್ದು, ಮಾತಾಡಬಾರ್ದು ಅಂತ ಅಮ್ಮ ಹೇಳಿಲ್ವಾ? ಬಾಯಿಲಿಂದ. ನಿಧಿ, ನಿಂತ್ಕೋ ಒಂದ್ ನಿಮಿಷ. ಪುಟ್ಟ, ಅದ್ಯಾರು ಅಂತ ಹೇಳು. ನಿಧಿ, ಅಮ್ಮನ ಹತ್ರ ಹೋಗು, ಹೋಗು ಹೋಗು ಅಮ್ಮನ ಹತ್ರ. ಒಂದ್ ನಿಮಿಷ. ಯಾಕೆ ನಿಧಿ ನನ್ ಜೊತೆ ಸೇರ್ಬಾರ್ದು, ಯಾಕೆ ಮಾತಾಡ್ಬಾರ್ದು? ಓ, ಸತ್ಯ ಆಚೆ ಬರುತ್ತೆ ಅಂತನಾ? ಯಾವ ಸತ್ಯ? ಅವತ್ತು ನನ್ ಮೇಲ್ ಪಾಟ್ ಬೀಳ್ಸಿ ಮಗು ಮೇಲ್ ಹಾಕಿದ್ರಲ್ಲ, ಆ ಸತ್ಯ. ಏನು ಮತ್ತೆ ನನ್ನ ಮೇಲೆ ಗೂಬೆ ಕೂರಿಸ್ಬೇಕು ಅಂತ ನೋಡ್ತಾ ಇದೀಯಾ? ಅವತ್ತು ಬೇಕು ಅಂತ ಮಗುನ ಟೆರೆಸ್ ಮೇಲೆ ಕರ್ಕೊಂಡು ಹೋಗಿ ಕಣ್ಣ ಮುಚ್ಚಲೆ ಆಟ ಆಡಿಸ್ದೆ. ಆಮೇಲೆ ಪಾಟ್ನ ನನ್ನ ತಲೆ ಮೇಲೆ ಬಿಸಾಕ್ದೆ.